ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. India's #1 preschool chain. ನಮಸ್ಕಾರ. ಎಸ್ಸಿಟಿ ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಚಂದ್ರಬಂಡ ರಸ್ತೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ 43 ವಿದ್ಯಾರ್ಥಿಗಳು ಅಸ್ವಸ್ಥ, ರಿಮ್ಸ್ನಲ್ಲಿ ಚಿಕಿತ್ಸೆ. ಡೆಂಗು ಹರಡದಂತೆ ಜಾಗೃತಿ ಜಾಥಾ, ಸುತ್ತಲೂ ಪರಿಸರ ಸ್ವಚ್ಛತೆ ಕುರಿತು ಜಾಗೃತಿ ವಹಿಸಬೇಕು, ಡಿಸಿ ನಿತೀಶ್. ಕುರುಹೀನ ಶೆಟ್ಟಿ ಸಮಾಜದವರಿಗೆ ಜಾತಿ ಪ್ರಮಾಣ ಪತ್ರ ವಿತರಣೆಗೆ ನಿರಾಕರಣೆ, ಕ್ರಮಕ್ಕೆ ಶಿವಾನಂದ ಒತ್ತಾಯ. ವೈದ್ಯರ ದಿನಾಚರಣೆ ಆಚರಣೆ. ರಂದು ಜಾನಪದವೇ ಜ್ಞಾನಪದ ಪುಸ್ತಕ ಲೋಕಾರ್ಪಣೆ, ಜಾನಪದ ಗಜಲ್ ಕಾರ್ಯಕ್ರಮ, ಮಲ್ಲಣ್ಣ ಹರವಾಳ. ಮನಸ್ವಿನಿ ಸೇರಿದಂತೆ ಪಿಂಚಣಿದಾರರ ಬಾಕಿ ಬಿಡುಗಡೆಗೆ ಆಗ್ರಹಿಸಿ ಮನವಿ. ಎಕ್ಲಾಸ್ಪೂರು ಬೇರೆ ಜನಾಂಗದವರಿಗೆ ನೀಡಿದ ರುದ್ರಭೂಮಿ ಮಂಜೂರಾತಿ ರದ್ದಿಗೆ ಡಿಎಸ್ಎಸ್ ಆಗ್ರಹ. ವಾರ್ತೆಗಳ ವಿವರ. ವಸತಿ ಶಾಲೆಯಲ್ಲಿ ಬೆಳಿಗ್ಗೆ ಉಪಹಾರ ಸೇವಿಸಿದ್ದರಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾದ ಘಟನೆ ನಗರದ ಹೊರವಲಯದ ಚಂದ್ರಬಂಡ ರಸ್ತೆಯಲ್ಲಿ ಬರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಜರುಗಿದೆ. ನಿಲಯದ ಮಕ್ಕಳು ಬೆಳಿಗ್ಗೆ ಉಪಹಾರ ಸೇವಿಸಿದ್ದು 43ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಸ್ವಸ್ಥಗೊಂಡ ಮಕ್ಕಳನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಒದಗಿಸಲಾಗಿದೆ. ಆಹಾರ ಸೇವಿಸಿದ ವಿದ್ಯಾರ್ಥಿಗಳ ಫುಡ್ ಪಾಯ್ಸನ್ ಆಗಿದೆ ಎನ್ನಲಾಗಿದೆ. ಇಂದು ಬೆಳಗ್ಗೆ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಪಲಾವ್ ಉಪಹಾರ ನೀಡಲಾಗಿತ್ತು. ಆಹಾರ ಸೇವಿಸಿದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿ ವಾಂತಿ, ಹೊಟ್ಟೆ ನೋವು, ತಲೆನೋವು ಕಾಣಿಸಿಕೊಂಡಿದೆ. ನಂತರ ಮಕ್ಕಳನ್ನು ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಸ್ಥಳಕ್ಕೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅದು ಕ್ಲಾರಿಫಿಕೇಶನ್ ವಸತಿ ಶಾಲೆಯಲ್ಲಿ ಪಲಾವ್ ತಯಾರಿಸುವ ವೇಳೆ ಪಲಾವ್ನಲ್ಲಿ ಹಲ್ಲಿ ಬಿದ್ದಿತು ಎಂದು ಆರೋಪಿಸಲಾಗಿದ್ದು ಹಲ್ಲಿ ದೊರೆತಿಲ್ಲ. ಘಟನಾ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ವೈ ಸುರೇಂದ್ರ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಳಗ್ಗೆ ಪಲಾವ್ ಸೇವಿಸಿದ ಮಕ್ಕಳ ಅಸ್ವಸ್ಥರಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪಲಾವ್ನಲ್ಲಿ ಹಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತಿದೆ. ಈ ಬಗ್ಗೆ ಪರಿಶೀಲನೆ ನಡೆಸಿದೆ. ಹಲ್ಲಿ ಬಿದ್ದ ಆಹಾರ ಸೇವಿಸಿದ ಮಕ್ಕಳಿಗೆ ತಕ್ಷಣವೇ ವಾಂತಿಯಾಗುತ್ತದೆ. ಆಹಾರ ಸೇವಿಸಿದ ಕೆಲವೊತ್ತು ನಂತರ ವಾಂತಿ ಭೇದಿಯಾಗಿದೆ. ಮಕ್ಕಳನ್ನು ನಿಗಾ ವಹಿಸಲಾಗುತ್ತದೆ. ಮಕ್ಕಳು ಸೇವಿಸಿದ ಆಹಾರವನ್ನು ಪರೀಕ್ಷಿಸಲಾಗುತ್ತದೆ ಎಂದು ತಿಳಿಸಿದರು. ಇವತ್ತು ನಾನು ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಅವರು, SP ಅವರು ಇವತ್ತು ವಿಸಿಟ್ ಮಾಡಿದ್ದೀವಿ. DHO, ರಿಮ್ಸ್ ಡೈರೆಕ್ಟರ್ ಎಲ್ಲ ಇದ್ದಾರೆ.
ಸೊ ಸುಮಾರು ಒಂದು 46 ಮಕ್ಕಳು ಮೊರಾರ್ಜಿ ದೇಸಾಯಿ ಶಾಲೆ, ಮೈನಾರಿಟಿ ಇಲಾಖೆ ಕೆಳಗೆ ಬರೋ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ 46 ಮಕ್ಕಳು ಬೆಳಿಗ್ಗೆ ಪಲಾವ್ ತಿಂಡಿ ತಿಂದು ಒಂದು ಸ್ವಲ್ಪ ಅಸ್ವಸ್ಥರಾದರು ಅಂತ ಮಾಹಿತಿ ಬಂತು. ಸೊ 46 ಜನನು ಇಲ್ಲಿ ಮೈನಾರಿಟಿ ವೆಲ್ಫೇರ್ ಇಲಾಖೆ ಡೆಪ್ಯೂಟಿ ಡೈರೆಕ್ಟರ್ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ. ಸೊ ಶಿಫ್ಟ್ ಮಾಡಿ 46 ಜನದಲ್ಲಿ ಇಬ್ಬರಿಗೆ ಸ್ವಲ್ಪ ಒನ್ ಟೈಮ್ ಏನೋ ವಾಮಿಟಿಂಗ್ ಆಯಿತು ಅಂತ ಮೇಲ್ಗಡೆ ಅವ್ರನ್ನ ಈಗ ಇಂಟೆನ್ಸಿವ್ ಆಗಿ ನಾವು ನೋಡ್ತಾ ಇದ್ದೀವಿ. ಸೊ ಅದು ಬಿಟ್ಟು ಉಳಿದಿದ್ದ 44 ಜನ ಮಕ್ಕಳು ಇಲ್ಲೇ ಇದ್ದಾರೆ. ಸೊ ರಿಮ್ಸು ಪೀಡಿಯಾಟ್ರಿಕ್ HOD ಅವ್ರನ್ನೆಲ್ಲ ಚೆಕ್ ಮಾಡಿದ್ದಾರೆ. ಸೊ ಅವ್ರಿಗೆ ಯಾವುದೇ ರೀತಿ ಸಿಮ್ಟಮ್ಸ್ ಇಲ್ಲ, ಬಟ್ ಒಂದು ಸ್ವಲ್ಪ ಏನೋ ಆ್ಯಂಗ್ಸೈಟಿ ಮತ್ತು ಒಂದು ಸ್ವಲ್ಪ ಗಾಬರಿ ಪಟ್ಟಿದ್ದಾರೆ. ಸೊ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಮಾತಾಡಿ ಯಾವುದೇ ರೀತಿ ಭಯ ಬೀಳೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದೀನಿ, ನಮ್ಮ SP ಅವರು ಹೇಳಿದ್ದಾರೆ. ಸೊ ಅವ್ರನ್ನ ಆದಷ್ಟು ಬೇಗ 2-3 ಗಂಟೆಯಲ್ಲಿ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಇನ್ನೂ 2 ಜನಕ್ಕೆ ಏನು ಒನ್ ಟೈಮ್ ವಾಮಿಟಿಂಗ್ ಆಗಿದೆ, ಅವ್ರನ್ನ ನಾವು ಇಂಟೆನ್ಸಿವ್ ಅಂದರೆ ಕಂಟಿನ್ಯೂಸ್ ಆಗಿ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಸೊ ಅವರು ಆದಷ್ಟು ಬೇಗ ಚೇತರಿಕೆ ಮಾಡಿಸಿ ಅವ್ರನ್ನೂ ನಾವು ಕಳಿಸ್ತೀವಿ. ಸೊ ಈಗ ಏನಾಗ್ತಾ ಇದೆ ಅದು ನಮ್ಮ DHO ಅವ್ರ ಹತ್ರನೂ ಮತ್ತು CO ಅವ್ರ ಹತ್ರನೂ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಪದೇ ಈಗ ಮಳೆಗಾಲ ಇರೋದ್ರಿಂದ ಒಂದು ಸ್ವಲ್ಪ ಜಿಲ್ಲೆಯಲ್ಲಿ ಗ್ಯಾಸ್ಟ್ರೋಎಂಟ್ರಾಲಜಿ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಇಮಿಡಿಯೇಟಾಗಿ ಎಲ್ಲ ನಮ್ಮ ಹಾಸ್ಟೆಲ್ಲು, ಹೋಟೆಲ್ಸು ಮತ್ತು ಏನು ಪಬ್ಲಿಕ್ ಈಟಿಂಗ್ ಪ್ಲೇಸಸ್ ಇದ್ದರೆ ಇಂದಿರಾ ಕ್ಯಾಂಟೀನ್ ಎಲ್ಲ ಕಡ್ಡಾಯವಾಗಿ ಅಲ್ಲಿ ಕ್ಲೋರಿನೇಟೆಡ್ ವಾಟರು ಮತ್ತು ಕಾದರ್ಸಿದ ನೀರು ಕೊಡೋಕ್ಕೆ ನಾವು ಡೈರೆಕ್ಷನ್ ಕೊಡ್ತೀವಿ. ಘಟನೆಯಿಂದ ವಿದ್ಯಾರ್ಥಿಗಳು ಆತಂಕಕ್ಕೆ ಗುರಿಯಾಗುವಂತಾಗಿದೆ. ಘಟನೆ ನಿರ್ದಿಷ್ಟ ಕಾರಣ ಸ್ಪಷ್ಟವಾಗಿಲ್ಲ. ಕೆಲ ದಿನಗಳ ಹಿಂದೆಯಷ್ಟೇ ಸಿರವಾರ ತಾಲೂಕಿನ ವಸತಿ ನಿಲಯದಲ್ಲಿಯೂ ಮಕ್ಕಳ ಅಸ್ವಸ್ಥರಾದ ಘಟನೆ ಜರುಗಿದೆ. ವಸತಿ ನಿಲಯ ಕಾರ್ಮಿಕರಿಗೆ ಸ್ವಚ್ಛತೆ ಮುನ್ನೆಚ್ಚರಿಕೆ ವಹಿಸುವ ಕುರಿತು ತರಬೇತಿ ನೀಡಲಾಗಿದ್ದರೂ ಮೇಲುಸ್ತುವಾರಿಯಾಗದೇ ಇರುವುದರಿಂದ ಮೇಲಿಂದ ಮೇಲೆ ಘಟನೆಗಳು ನಡೆಯುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಜಿಲ್ಲೆಯಾದ್ಯಂತ ಡೆಂಗ್ಯೂ ರೋಗ ಹರಡದಂತೆ ಜಿಲ್ಲಾಡಳಿತ ವತಿಯಿಂದ ಜಾಗೃತಿ ಮೂಡಿಸುತ್ತಿದ್ದ ಡೆಂಗ್ಯೂ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಡೆಂಗು ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದರು. ಜಿಲ್ಲೆಯಲ್ಲಿ ಡೆಂಗು ರೋಗ ನಿಯಂತ್ರಣಕ್ಕೆ ಹೆಚ್ಚಿನ ಜಾಗೃತಿ ಮೂಡಿಸಲಾಗುತ್ತದೆ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್ಗಳಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮನೆ ಭೇಟಿ ನೀಡಿ ಪರಿಶೀಲನೆ, ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದು, ಜೊತೆಗೆ ಫಾಗಿಂಗ್ ಮಾಡಲಾಗುತ್ತಿದೆ ಎಂದರು. ನೀರು ಶೇಖರಣೆ ಆಗದಂತೆ ಕ್ರಮ ವಹಿಸಬೇಕು. ಈ ಬಗ್ಗೆ ಜನರು ಎಚ್ಚರಿಕೆ ವಹಿಸಬೇಕು. ಡೆಂಗು ನಿಯಂತ್ರಣ ಜನರ ಸಹಕಾರ ಅತ್ಯವಶ್ಯಕ. ಜಿಲ್ಲೆಯ ಜನರು ಆರೋಗ್ಯ ಇಲಾಖೆ ನೀಡುವ ನಿಯಮಗಳನ್ನು ಪಾಲಿಸಬೇಕು. ಜೊತೆಗೆ ಮಕ್ಕಳನ್ನು ಆರೋಗ್ಯ ಯೋಗಕ್ಷೇಮ ಬಗ್ಗೆ ಗಮನ ಹರಿಸಿ ಶಾಲೆ, ಅಂಗನವಾಡಿಗಳಲ್ಲಿ ನೀರು ಶೇಖರಣೆಯಾಗದಂತೆ ಕ್ರಮ ವಹಿಸುತ್ತಿದೆ ಎಂದರು. ಇದೀಗ ಮಳೆಗಾಲವಾಗಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುತ್ತಿದೆ. ಜಿಲ್ಲೆಯಾದ್ಯಂತ ಹೆಚ್ಚಿನ ರೀತಿ ಪ್ರಚಾರ ನಡೆಸಿ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು. ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ 4 ಹೆಜ್ಜೆಯನ್ನು ಡೆಂಗ್ಯೂ ನಿರ್ಮೂಲನೆ ಇಂಥ ನೀರು ಆರೋಗ್ಯವೇ ನಾವು ಇಡೀ ಜಿಲ್ಲಾದ್ಯಂತ ಡೆಂಗ್ಯೂ ಜ್ವರ ನಿಯಂತ್ರಣ ಮಾಡೋಕ್ಕೆ ಡೆಂಗ್ಯೂ ಜಾಥಾನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದು ಜಿಲ್ಲೆ ಎಲ್ಲ ತಾಲೂಕಲ್ಲೂ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಈಗಾಗಲೇ ಲಾಸ್ಟ್ ಒಂದು 15 ದಿನದಿಂದ ತುಂಬ ಇಂಟೆನ್ಸಿವ್ ಆಗಿ ಪ್ರತಿ ಮನೆಗೂ ನಾವು ಜಾಗೃತಿ ಮಾಡ್ತಾ ಇದ್ದೀವಿ. ಬೋತ್ ನಮ್ಮ ನಗರ ಸ್ಥಳೀಯ ಸಂಸ್ಥೆ ಆಮೇಲೆ ಗ್ರಾಮ ಪಂಚಾಯಿತಿಗಳಲ್ಲೂ ತುಂಬ ಇಂಟೆನ್ಸಿವ್ ಆಗಿ ನಾವು ಫಾಗಿಂಗ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ನೀರು ಶೇಖರಣೆ ಆಗ್ತಾ ಇದೆ ಅದನ್ನೂ ಎಲ್ಲ ನಾವು ತಡೆಗಟ್ತಾ ಇದ್ದೀವಿ.
ಮತ್ತು ಜನರಲ್ಲಿ ಒಂದು ಇದ್ರದ್ದು ಮೇಯ್ನ್ ಉದ್ದೇಶ ಏನಂದರೆ ಜನರಲ್ಲಿ ಒಂದು ಮಾಸ್ ಅವೇರ್ನೆಸ್ ಬರಬೇಕು. ಯಾಕಂದರೆ ಡೆಂಗ್ಯೂ ಜ್ವರ ನಿಯಂತ್ರಣ ಮಾಡೋಕ್ಕೆ ಜನರ ಸಹಕಾರ ತುಂಬ ಅತ್ಯವಶ್ಯಕ. ಸೊ ಈಗ ಏನು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು, ರೆವೆನ್ಯೂ ಡಿಪಾರ್ಟ್ಮೆಂಟು, ಗ್ರಾಮ ಪಂಚಾಯಿತಿ ಎಲ್ಲ ಸೇರಿ ಇದು ನಾವು ಡೆಂಗ್ಯೂ ಜ್ವರ ನಿಯಂತ್ರಣ ಮಾಡೋಕ್ಕೆ ಕ್ರಮ ತಗೊತಾ ಇದ್ದೀವಿ. ಪ್ರಮುಖವಾಗಿ ನಮ್ಮ ಎಲ್ಲ ಈ ಜಿಲ್ಲೆಯ ಜನತೆ ದಯವಿಟ್ಟು ಆರೋಗ್ಯ ಇಲಾಖೆಯವರು ಏನು ಸೂಚನೆ ಕೊಡ್ತಾರೆ ಅದನ್ನ ಪಾಲಿಸಬೇಕು. ಇದೆಲ್ಲ ನಿಮ್ಮ ಒಳ್ಳೆಯದಕ್ಕೆ ಮತ್ತು ಈ ಸಮಾಜದ ಒಳ್ಳೆಯದಕ್ಕೆ ನಾವು ಮಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ಮತ್ತು ನಮ್ಮ ಮಕ್ಕಳು ಎಲ್ಲ ತಾವೆಲ್ಲ ಕೇರ್ ಮಾಡಬೇಕಾಗುತ್ತೆ. ಮತ್ತು ನಮ್ಮ ಶಾಲಾ ಟೀಚರ್ಸ್ನೂ ನಾವು ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ಶಾಲೆಗಳಲ್ಲಿ ಅಂಗನವಾಡಿಗಳಲ್ಲೆಲ್ಲ ನಾವು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ ಅಲ್ಲಿ ನಾವು ಮಕ್ಕಳಿಗೆ ಹಗಲೊತ್ತು ಸೊಳ್ಳೆ ಕಚ್ಚಿದ ರೀತಿ ಏನೇನು ಪ್ರಿಕಾಷನ್ ತೊಗೋಬೇಕು ಎಲ್ಲ ತೊಗೊತಾ ಇದ್ದೀವಿ. ಸೊ ಈ ರೀತಿ ನೆಕ್ಸ್ಟ್ ಒಂದು ತಿಂಗಳು, ಯಾಕಂದರೆ ಇಲ್ಲಿ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ನೆಕ್ಸ್ಟ್ ಒಂದು ತಿಂಗಳು ಒಂದು ಸ್ವಲ್ಪ ನಮಗೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರೋದ್ರಿಂದ ಇಡೀ ಜಿಲ್ಲಾದ್ಯಂತ ನಾವು ತುಂಬ ಇಂಟೆನ್ಸಿವ್ ಆಗಿ ಮಾಡ್ತೀವಿ. ಇದರಲ್ಲಿ ನಮ್ಮ ಎಲ್ಲ ಜನತೆಯ ಸಹಕಾರ ಬೇಕು. ಮತ್ತು ಇದನ್ನ ನಾವೇನು ಸೂಚನೆ ಕೊಡ್ತೀವಿ ಅದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಪಾಂಡ್ವೆ ತುಕಾರಾಂ, ಅಪರ ಜಿಲ್ಲಾಧಿಕಾರಿ ಸೂಗಪ್ಪ ಯಲ್ಲಪ್ಪ ಭಜಂತ್ರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ವೈ ಸುರೇಂದ್ರ ಬಾಬು, ರಿಮ್ಸ್ ನಿರ್ದೇಶಕ ರಮೇಶ್, ಡಾಕ್ಟರ್ ಚಂದ್ರಶೇಖರಯ್ಯ ಸ್ವಾಮಿ ಸೇರಿದಂತೆ ಇಲಾಖೆ ಅಧಿಕಾರಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಕುರನಹೀನ ಶೆಟ್ಟಿ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ವಿತರಣೆಯಲ್ಲಿ ಆಗುತ್ತಿರುವ ಅನ್ಯಾಯ ಸರಿಪಡಿಸಬೇಕೆಂದು ಕುರುಹೀನ ಶೆಟ್ಟಿ ಸಮಾಜದ ಅಧ್ಯಕ್ಷ ಶಿವಾನಂದ ಅವರು ಮನವಿ ಮಾಡಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿ ಪ್ರವರ್ಗ 2A ಪಟ್ಟಿಯಲ್ಲಿ ಸೇರಿ ಆದೇಶಿಸಿದೆ. ಆದರೆ ಅನೇಕ ಕಡೆಗಳಲ್ಲಿ ಜಾತಿ ಪ್ರಮಾಣ ಪತ್ರ ನೀಡಲು ನಿರಾಕರಿಸಲಾಗುತ್ತದೆ. ಬಡ ಹಾಗೂ ಹಿಂದುಳಿದ ಕುರುಹೀನ ಶೆಟ್ಟಿ ಸಮಾಜದ ವೃತ್ತಿಯಿಂದ ನೇಕಾರರು ಪ್ರತ್ಯೇಕವಾಗಿ ಗುರುತಿಸಲಾಗಿದೆ. ಲಿಂಗಾಯತ ಸಮಾಜ ಉಪಪಂಗಡವೆಂದು ಪರಿಗಣಿಸಿ ಜಾತಿ ಪ್ರಮಾಣ ಪತ್ರ ನಿರಾಕರಿಸಲಾಗುತ್ತದೆ. ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಜಾತಿ ಪ್ರಮಾಣ ಪತ್ರ ನೀಡಿರುವ ಅದೇ ಕಾರ್ಯಾನುಷ್ಠಾನ ಮಾಡಲು ಮತ್ತೊಮ್ಮೆ ಸೂಚನೆ ನೀಡಬೇಕೆಂದರು. ಸಮಾಜದ ಒಂದು ಏನು ಸಮಸ್ಯೆ ಇದೆ ಅಂತಂದರೆ ಹಿಂದುಳಿದ ಸಮಾಜ ನೇಕಾರಿಕೆ ಮಾಡಿ ಬರುವಂಥ ಒಂದು ಸಮಾಜ ಇದೆ. ಹಿಂದಿನಿಂದ ಎಲ್ಲ ನೇಕಾರಿಕೆ ವೃತ್ತಿಯೊಳಗೆ ಸಮಾಜ ಬಂದಿದೆ. ಇವಾಗೆಲ್ಲ ನೇಕಾರಿಕೆ ಇದು ಹೋಗ್ಬಿಟ್ಟಿದೆ. ಆದ ನಂತರ ಬೇರೆ ಬೇರೆ ಒಂದು ವೃತ್ತಿಯಲ್ಲಿ ಹೋಟೆಲ್ ಅಥವಾ ಟೇಲರಿಂಗು ಅಥವಾ ವ್ಯವಸಾಯ ಇನ್ನು ಅನೇಕ ಇದರಿಂದ ವೃತ್ತಿಯಿಂದ ಸಮಾಜ ಬೆಳೀತಾ ಇದೆ. ಸಮಾಜ ಒಂದು ಒಳ್ಳೆಯ ಒಂದು ಮುಖ್ಯವಾಹಿನಿ ಬರಬೇಕಂತೇಳಿ ನಾವು ಇವತ್ತು ತಮ್ಮೆಲ್ಲರ ಮುಂದೆ ಇದನ್ನು ಹಂಚಿಕೊಳ್ಳಲಿಕ್ಕೆ ನಾವು ಆಹ್ವಾನಿಸಿದ್ದೇವೆ. ದಯಮಾಡಿ ತಮ್ಮ ಭಾಳ ಒಂದು ಇದರಿಂದ ನಮ್ಮ ಸಮಾಜ ನೀವು ವಿಸ್ತಾರ ಮಾಡಬೇಕಂತೇಳಿ ಉದ್ದೇಶದಿಂದ ಇದನ್ನು ಕರೆದಿದ್ವಿ. ಹಾಗಾಗಿ ಈ ಸಮಾಜದ ಮುಖ್ಯ ಉದ್ದೇಶ ಬೆಳಿಬೇಕು. ಈ ಸಮಾಜ ಬೆಳಿಬೇಕಾದ್ರೆ ತಮ್ಮ ಪತ್ರಕರ್ತರದು ಪರಿಶ್ರಮ ಸ್ವಲ್ಪ ಅಗತ್ಯ ಇದೆ ಅಂತೇಳಿ ನಮ್ಗೆ ತಿಳಿತಾ ಇದೆ. ಅನಂತರ ಕೆಲವೊಂದು ಈ ಇದು ಏನಿದೆ ಕಾನೂನು ಪ್ರಕಾರ ಕೆಲವೊಂದು ಆಫೀಸ್ಗಳಲ್ಲಿ ಹುಡುಗರಿಗೆ ಅಡ್ಮಿಷನ್ ಮಾಡಿಸಲಿಕ್ಕೆ ಕೆಲವೊಂದು ತೊಂದರೆ ಕೂಡ ಆಗ್ತದೆ. ತಹಶೀಲ್ದಾರ್ ಆಫೀಸ್ ಆಗಲಿ, ನಾಡ ಕಚೇರಿ ಆಗಲಿ, ಇಂಥ ಒಂದು ಇದರೊಳಗೆ ಅಡ್ಮಿಷನ್ ಈಗ ಏನಾಗೈತೆ ಅಂದ್ರೆ ನಮ್ಮದು ಪ್ರವರ್ಗ 2 ಬರುತ್ತೆ. ಹಿಂದೂ ಕುರುಮ್ ಶೆಟ್ಟಿ ಅಂತ ಹೇಳ್ತಿರ್ತಲ್ಲ, ಕುರುಮ್ ಶೆಟ್ಟಿ ಸಮಾಜ ಹಿಂದೂ ಪ್ರವರ್ಗ 2 ಬರುತ್ತೆ. ಬರುತ್ತೆ. ಆ ಒಂದು ಸಮಸ್ಯೆ ಏನಾಗಿತ್ತಪ್ಪ ಅಂದ್ರೆ ಮೊದಲಿಗೆ ನಾವು ಲಿಂಗಾಯತರು ಅಂತಕ್ಕಂಥ ಒಂದು ಪದ್ಧತಿಯಿಂದ ಬರ್ಕೊಂತ ಬರ್ತಿದ್ವಿ. ನಾವು ಖಾಲಿ ಒಳಗೆ ಏನು ಡಿಫೈಡ್ ಆಗಿತ್ತಪ್ಪ ಅಂದ್ರೆ ಹಿಂದೂ ಲಿಂಗಾಯತ ಅಂತ ಬರೀತಿದ್ವಿ. ಈ ಕುರುಮ್ ಶೆಟ್ಟಿ ಅನ್ನೋ ಶಬ್ದನ ಬರೀತಿದ್ದಿಲ್ಲ ನಾವು ಅವಾಗ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ಈರಣ್ಣ, ಮಲ್ಲಯ್ಯ, ಮಲ್ಲಿಕಾರ್ಜುನ, ಬಸವರಾಜ ಕೊಳ್ಳಿ ಸೇರಿದಂತೆ ಅನೇಕರಿದ್ದರು. ದಿನಾಂಕ 21ರಂದು ರಾತ್ರಿ 8 ಗಂಟೆಗೆ
ನಗರದ ಬೈಪಾಸ್ ರಸ್ತೆ ಮಿನಿ ವಿಧಾನಸೌಧದ ಹತ್ತಿರವಿರುವ ವಿವಿಆರ್ ಚೈತನ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ದಿನಾಚರಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಹಿರಿಯ ವೈದ್ಯರು ನರರೋಗ ತಜ್ಞರಾದ ಡಾಕ್ಟರ್ ಮಂಜುನಾಥರವರು ದೀಪ ಬೆಳಗಿಸಿ ಡಾಕ್ಟರ್ ಬಿಸಿ ರಾಯ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೇದಿಕೆಯ ಮೇಲೆ ಡಾಕ್ಟರ್ ಸುರೇಂದ್ರ ಬಾಬು ಜಿಲ್ಲಾ ಆರೋಗ್ಯಾಧಿಕಾರಿ, ಡಾಕ್ಟರ್ ಕೆಎಂ ಮಂಜುನಾಥ ನರರೋಗ ತಜ್ಞರು, ಡಾಕ್ಟರ್ ಅರುಣ್ ಕೆಎನ್, ಡಾಕ್ಟರ್ ಸಿ ಹರ್ಷ ಪಾಟೀಲ್, ಡಾಕ್ಟರ್ ರಾಮನಗೌಡ ಗಣದಿನ್ನಿ ಗಬ್ಬೂರು, ಡಾಕ್ಟರ್ ಅನಿರುದ್ಧು ಕುಲಕರ್ಣಿ, ಡಾಕ್ಟರ್ ಪವನ್ ಇದ್ದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ಅನಿರುದ್ಧು ಕುಲಕರ್ಣಿಯವರು ಡಾಕ್ಟರ್ ಬಿಸಿ ರಾಯ್ ರವರ ಸಾಧನೆ ಮತ್ತು ವೈದ್ಯಕೀಯ ಸಂಘ ನಡೆದುಕೊಂಡು ಬಂದ ಆಡಳಿತದ ಬಗ್ಗೆ ಮಾತನಾಡಿದರು. ಡಾಕ್ಟರ್ ರಾಮನಗೌಡ ಗಡದಿನ್ನಿ ಗಬ್ಬೂರ್ ರವರು ವೇದಿಕೆಯ ಮೇಲೆ ಆಸೀನರಾದ ಸರ್ವ ಹಿರಿಯ ವೈದ್ಯರನ್ನು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸಿದರು. ಭಾರತೀಯ ರಾಷ್ಟ್ರಧ್ವಜಕ್ಕೆ ವಂದನೆ ಸಲ್ಲಿಸಲು ಇಲ್ಲಿ ನಿಂತಿದ್ದೇವೆ. ಅದರ ಗೌರವ ನಮ್ಮ ಜವಾಬ್ದಾರಿಗಳನ್ನು ಅರಿಯುವ ಮೂಲಕ ದೇಶ ಸಮೂಹಗಳ ನಡುವೆ ನಮ್ಮ ರಾಷ್ಟ್ರಧ್ವಜವು ಪ್ರಮಾಣ ಮಾಡುತ್ತಿದ್ದೇವೆ. ಜೈ ಹಿಂದ್. ಡಾಕ್ಟರ್ ಸಿ ಹರ್ಷ ಪಾಟೀಲ್ ರವರು ಸನ್ಮಾನಿತ ಸರ್ವ ಸಾಧಕರನ್ನು ಸಭೆಗೆ ಪರಿಚಯಿಸಿದರು. ಗಣನೀಯ ಸಾಧನೆಗೈದ ವೈದ್ಯ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ತಮ್ಮ ವಿದ್ಯಾಭ್ಯಾಸದಲ್ಲೇ ಹೆಚ್ಚಿನ ಅಂಕ ಪಡೆದ ಸುಮಾರು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಾಮಾಜಿಕವಾಗಿ ಸೇವೆ ಸಲ್ಲಿಸಿದ ಸಾಧಕರಾದ ಪರಿಸರ ಕ್ಷೇತ್ರದಲ್ಲಿ ಈರಣ್ಣ ಕೋಸಗಿ, ರಕ್ತದಾನ ಕ್ಷೇತ್ರದಲ್ಲಿ ಪಿಕ್ಕಳಿಹಾಳ ಅಯ್ಯಪ್ಪ ಸ್ವಾಮಿ ಹಿರೇಮಠ ಹಾಗೂ ಇನ್ನಿತರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮಾತನಾಡಿದ ಜಿಲ್ಲಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುರೇಂದ್ರ ಬಾಬು ರವರು ಭಾರತೀಯ ವೈದ್ಯಕೀಯ ಸಂಘವನ್ನು ಸ್ಥಾಪಿಸಿದ ಡಾಕ್ಟರ್ ಬಿಸಿ ರಾಯ್ ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅವರು ಈಗಿನ ವಿದ್ಯಮಾನಗಳಲ್ಲಿ ಸಂಘವನ್ನು ಸಂಘಟಿಸಿ ಸಂಸ್ಥಾಪಿಸುವುದೆಂದರೆ ಸಣ್ಣ ಕೆಲಸವಾಗಿರಲಿಲ್ಲ. ಅಂತ ಪುರಾತನ ಕಾಲದಲ್ಲಿ ಸರ್ವರನ್ನು ಒಗ್ಗೂಡಿಸಿಕೊಂಡು ರಾಷ್ಟ್ರಮಟ್ಟದವರೆಗೆ ಕೀರ್ತಿ ತರುವಂತೆ ಸಂಘವನ್ನು ಬೆಳೆಸಿದ್ದಾರೆಂದು ತುಂಬಾ ಅನಿಸುತ್ತದೆ. ಅಂದು ಅವರು ಮಾಡಿದ ಆ ಸಾಧನೆಗೆ ಇಂದು ನಾವೆಲ್ಲರೂ ಇಷ್ಟೊಂದು ವೈಭವದಿಂದ ವೈದ್ಯರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಎಂದರು. ಹಾಗೆ ಈಗ ಕೆಲವು ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರಿಗೆ ಸನ್ಮಾನಿಸಿದ್ದು ತುಂಬಾ ಸಂತೋಷದ ಸಂಗತಿಯಾಗಿದೆ. ಅವರ ಸಾಧನೆ ಸಾಮಾಜಿಕವಾಗಿ ಇನ್ನೊಬ್ಬರಿಗೆ ಮಾದರಿಯಾಗಿ ಅವರ ಸಾಧನೆಯಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ಸಾಮಾಜಿಕವಾಗಿ ಉನ್ನತ ಮಟ್ಟಕ್ಕೆ ಬೆಳೆದು ಜಿಲ್ಲೆಯ ಮತ್ತು ಅವರ ಮಾತಾಪಿತೃಗಳ ಹಾಗೂ ಅವರ ಗ್ರಾಮಕ್ಕೆ ಕೀರ್ತಿ ತರುವಂತಾಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ವೈದ್ಯರಾದ ಡಾಕ್ಟರ್ ನಿಜಗುಣ ಶಿವಯೋಗಿಗಳು, ಡಾಕ್ಟರ್ ಚೌಡಕ್ಕಿ, ಡಾಕ್ಟರ್ ಮಹಾಲಿಂಗಪ್ಪ, ಡಾಕ್ಟರ್ ನಾಗರಾಜ ಗದ್ವಾಲ, ಡಾಕ್ಟರ್ ಅಭಿಜಿತ್ ಪಾಟೀಲ್, ಡಾಕ್ಟರ್ ಸಂದೀಪ್ ಪಾಟೀಲ್ ಹಾಗೂ ಇನ್ನಿತರ ವೈದ್ಯರು ಉಪಸ್ಥಿತರಿದ್ದರು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು
ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, RTO ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. Balabar, Labu, Bubble, Bubble, so bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Wow. 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 Wonderful. Wow. A Eurokid learns words with movements and actions, which helps increase vocabulary up to 4 times. So, Eurokids Early School. Right start, flying start. Wonderful. 5, 6. 7, 8, 9, 10. Good job. These are 2. A Eurokid is taught numbers by value for better understanding and faster recall. Kids Early School. Right start, flying start. SSH ಸಾಂಸ್ಕೃತಿಕ ಕಲಾ ಪ್ರಕಾಶನ ಸಂಘದಿಂದ ಇದೇ ಜುಲೈ 26ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಾನಪದವೇ ಜ್ಞಾನಪದ ಪುಸ್ತಕ ಲೋಕಾರ್ಪಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮಲ್ಲಣ್ಣ ಶಿವರಾಯ ಗೌಡ ಹರವಾಡ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ವಹಿಸಿಕೊಳ್ಳಲಿದ್ದಾರೆ. ಪುಸ್ತಕವನ್ನು ಮಾಜಿ ಶಾಸಕ ಎ ಪಾಪಾರೆಡ್ಡಿ ಲೋಕಾರ್ಪಣೆ ಮಾಡಲಿದ್ದು, ಉದ್ಘಾಟನೆಯನ್ನು ರಾಜ್ಯ ಅಕ್ಕಿ ಗಿರಣಿ ಮಾಲೀಕರ ಸಂಘದ ಕಾರ್ಯಾಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸುಪ್ರೀಂ ಕೋರ್ಟ್ ನ್ಯಾಯವಾದಿ ದೇವಣ್ಣ ನಾಯಕ್ ವಹಿಸಲಿದ್ದಾರೆ. ಶ್ರೀಕಾಂತರಾವ್ ವಕೀಲ, ಮೈಲಾಪುರ ಎನ್ ಮೂರ್ತಿ, ಮಸ್ಕಿ ನಾಗರಾಜ ವಕೀಲ, ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ, ನಿವೃತ್ತ ಶಿಕ್ಷಕಿ ದಾನಮ್ಮ, ರಾಮನಗೌಡ ಮರ್ಚಟಾಳ್, ಎಚ್ ಜಗದೀಶ ವಕೀಲ, ಜೆ ಬಸವರಾಜ ವಕೀಲ, ಎನ್ ಶಿವಶಂಕರ, ಮಂಗಲ ನಾಯಕ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಹಿರಿಯ ಜಾನಪದ ಕಲಾವಿದೆ ಶಾಂತಾ ಕುಲಕರ್ಣಿಯವರಿಂದ ಸಂಗೀತ, ಅಖಿಲ್ ಅಹಮದ್ ಅನ್ಸಾರಿಯವರಿಂದ ಗಜಲ್ ಹಾಗೂ ವಿವಿಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಎಂದರು. ಖ್ಯಾತ ಗಜಲ್ ಗಾಯಕರು ರಾಯಚೂರಿನವರಿಂದ ನಂತರ ವಿವಿಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ದಿನಾಂಕ 26/7/2024 ಶುಕ್ರವಾರ, ಸಮಯ ಸಂಜೆ 6 ಗಂಟೆಗೆ, ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ಸ್ಟೇಷನ್ ರಸ್ತೆ, ರಾಯಚೂರಿನಲ್ಲಿ. ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯರು, ಶ್ರೀ 108 ಸಾಲಿಗ್ರಾಮ ಸಂಸ್ಥಾನ ಕಿಲ್ಲೆ ಬ್ರಹ್ಮ ರಾಯಚೂರು. ಪುಸ್ತಕ ಲೋಕಾರ್ಪಣೆ ಸನ್ಮಾನ್ಯ ಶ್ರೀ ಎ ಪಾಪಾರೆಡ್ಡಿ ಮಾಜಿ ಶಾಸಕರು ರಾಯಚೂರು. ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಸಾವಿತ್ರಿ ಪುರುಷೋತ್ತಮ ಕರ್ನಾಟಕ ರಾಜ್ಯ ಅಕ್ಕಿ ಗಿರಣಿ ಮಾಲೀಕರ ಸಂಘದ ಕಾರ್ಯಾಧ್ಯಕ್ಷರು ಬೆಂಗಳೂರು ಹಾಗೂ ಆರ್ಯ ವೈಶ್ಯ ಸಮಾಜ ಅಧ್ಯಕ್ಷರು ರಾಯಚೂರು. ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಕೆ ದೇವಣ್ಣ ನಾಯಕ್, ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ವಕೀಲರು ವಹಿಸುತ್ತಾರೆ. ಗೌರವ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಶ್ರೀಕಾಂತರಾವ್, ಖ್ಯಾತ ನ್ಯಾಯವಾದಿಗಳು, ನಿಕಟಪೂರ್ವ ಸದಸ್ಯರು, KPSC ಬೆಂಗಳೂರು, ರಾಯಚೂರು ಇವರು. ಮುಖ್ಯ ಅತಿಥಿಗಳು ಮಾನ್ಯ ಶ್ರೀ ಮೈಲಾಪುರ ಎನ್ ಮೂರ್ತಿ, MTech, ರಾಯಚೂರು ಚೇಂಬರ್ ಆಫ್ ಕಾಮರ್ಸ್ ಮಾಜಿ ಅಧ್ಯಕ್ಷರು ರಾಯಚೂರು. ಮಾನ್ಯ ಶ್ರೀ ಮಸ್ಕಿ ನಾಗರಾಜ್, ಹಿರಿಯ ನ್ಯಾಯವಾದಿಗಳು ರಾಯಚೂರು. ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ ರಾಯಚೂರು. ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ವಕೀಲರು, ಅಧ್ಯಕ್ಷರು ರಾಯಚೂರು ನ್ಯಾಯವಾದಿಗಳ ಸಂಘ ರಾಯಚೂರು. ಮಾನ್ಯ ಶ್ರೀಮತಿ ದಾನಮ್ಮ ಸುಭಾಷ್ ಚಂದ್ರ ಟಿ, ರಾಷ್ಟ್ರಪತಿ ಪ್ರಶಸ್ತಿ ವಿಜೇತ ಶಿಕ್ಷಕರು ರಾಯಚೂರು. ಮಾನ್ಯ ಶ್ರೀ ರಾಮನಗೌಡ ಮತ್ಸ್ಯಕಾರ್, ಜಿಲ್ಲಾ ಸರ್ಕಾರಿ ವಕೀಲರು ರಾಯಚೂರು. ಮಾನ್ಯ ಶ್ರೀ ಎಚ್ ಜಗದೀಶ್, ಹಿರಿಯ ನ್ಯಾಯವಾದಿಗಳು ರಾಯಚೂರು. ಮಾನ್ಯ ಶ್ರೀ ಜೆ ಬಸವರಾಜ್ ವಕೀಲರು, ಮಾಜಿ ಅಧ್ಯಕ್ಷರು ರಾಯಚೂರು ನ್ಯಾಯವಾದಿಗಳ ಸಂಘ ರಾಯಚೂರು.
ಮಾನ್ಯ ಶ್ರೀ ಶಿವಶಂಕರ್ ಖ್ಯಾತ ನ್ಯಾಯವಾದಿಗಳು ರಾಯಚೂರು, ಮಾನ್ಯ ಶ್ರೀಮತಿ ಮಂಗಳಾ. ಈ ಸಂದರ್ಭದಲ್ಲಿ ಪಂಪಾಪತಿ ಶಾಸ್ತ್ರಿ, ಶ್ರೀನಿವಾಸ ಯಾದವ್ ವಕೀಲ, ಸುರೇಶ್ ಸೇರಿದಂತೆ ಅನೇಕರಿದ್ದರು. ಎಸ್ಎಸ್ವೈ, ಒಎಪಿ, ಡಬ್ಲ್ಯೂಪಿ, ಪಿಎಚ್ಪಿ, ಮನಸ್ವಿನಿ ಪಿಂಚಣಿ ಯೋಜನೆಯ ಫಲಾನುಭವಿಗಳಿಗೆ 4 ರಿಂದ 5 ತಿಂಗಳ ಬಾಕಿ ಪಿಂಚಣಿ ಬಿಡುಗಡೆ ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗಳ ಮೂಲಕ ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಿದರು. ಎಸ್ಎಸ್ವೈ, ಒಎಪಿ, ಡಬ್ಲ್ಯೂಪಿ, ಪಿಎಚ್ಪಿ, ಮನಸ್ವಿನಿ ಪಿಂಚಣಿ ಯೋಜನೆಯ ಫಲಾನುಭವಿಗಳಿಗೆ 4 ರಿಂದ 5 ಬಾಕಿ ಪಿಂಚಣಿ ಬಿಡುಗಡೆ ಮಾಡಬೇಕು. ಕಳೆದ 4 ರಿಂದ 5 ತಿಂಗಳಿನಿಂದ ಪಿಂಚಣಿ ಬಂದ್ ಮಾಡಿದ್ದು ಅರ್ಹ ಫಲಾನುಭವಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪಿಂಚಣಿದಾರರ ಪಿಂಚಣಿ ಬಂದ್ ಮಾಡಲಾಗಿದೆ. ಕೆಲವು ಪಿಂಚಣಿದಾರರ ಸಸ್ಪೆಂಡ್ ಮತ್ತು ಕ್ಯಾನ್ಸಲ್ ಆಗಿವೆ. ಒಇಪಿ ಪಿಂಚಣಿದಾರರಿಗೆ ಮಾಶಾಸನ 800 ರೂಪಾಯಿದಿಂದ 1200 ರೂಪಾಯಿಗೆ ಹೆಚ್ಚಿಸಲು ಅರ್ಜಿ ಸಲ್ಲಿಸಿ 2 ವರ್ಷಗಳಾಗಿವೆ. ಅರ್ಜಿ ವಿಲೇವಾರಿ ಮಾಡಿಲ್ಲ ಎಂದು ದೂರಿದರು. ಆಧಾರ ಸೇರಿ ಇತರೆ ದಾಖಲೆಗಳು ಅಪ್ಡೇಟ್ ಮಾಡಬೇಕು. ಇಲ್ಲ ಸಲ್ಲದ ಹಾರಿಗೆ ಉತ್ತರ ನೀಡುತ್ತಿದ್ದಾರೆ. ಇದರಿಂದ ಪಿಂಚಣಿದಾರರು ಅಲಿದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ರಾಯಚೂರು ತಹಸೀಲ್ದಾರರ ವಿರುದ್ಧ ಕ್ರಮ ವಹಿಸಬೇಕು. ಕೂಡಲೇ ಬಡ ಪಿಂಚಣಿದಾರರಿಗೆ ಹಣವನ್ನು ಬಿಡುಗಡೆ ಮಾಡಬೇಕು ಸೇರಿದಂತೆ ಇತರೆ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕು ಎಂದು ಒತ್ತಾಯಿಸಿದರು. ಇಲ್ಲಿ ನೋಡಿ ಸರ್, ಎಪಿ, ಡಬ್ಲ್ಯೂಪಿ, ಪಿಎಚ್ಪಿ, ಮನಸ್ವಿ ಪಿಂಚಣಿ ಯೋಜನೆ ಫಲಾನುಭವಿಗಳಿಗೆ ಬಾಕಿ ಪಿಂಚಣಿ ಮೊತ್ತ ಬಿಡುಗಡೆ ಸರಿಸುಮಾರು 4-5 ತಿಂಗಳಿಂದ ಬಿಡುಗಡೆಯಾಗುವುದಿಲ್ಲ. ಫಲಾನುಭವಿಗಳು ಕಳೆದ 4-5 ತಿಂಗಳಿಂದ ಪಿಂಚಣಿ ಸ್ಥಗಿತಗೊಳಿಸಿದ್ದು ಅರ್ಹ ಫಲಾನುಭವಿಗಳು ವಿಕಲಚೇತನರು, ವಿಧವೆಯರು, ವೃದ್ಧರು ಹಾಗೂ ಬುದ್ಧಿಮಾಂದ್ಯರು ಹಾಗೂ ಸಾವಿರಾರು ಪಿಂಚಣಿಗಳು ಸಸ್ಪೆಂಡ್ ಮತ್ತು ಕ್ಯಾನ್ಸರ್ ಆಗಿರುತ್ತಾರೆ ಎಂದು ಹೇಳುತ್ತಿದ್ದು ಇದರಿಂದ ಪಿಂಚಣಿದಾರರಿಗೆ ಜೀವನ ನಡೆಸುವುದು ತುಂಬ ಕಷ್ಟವಾಗಿದೆ. ಒಎಪಿ ಪಿಂಚಣಿದಾರರಿಗೆ ಮಾಶಾಸನ 800 ಪಿಂಚಣಿ ಪಡೆಯುತ್ತಿದ್ದರೂ 1200 ಹೆಚ್ಚಿಸಲು ಅರ್ಜಿಯನ್ನು ಹಾಕಿರುತ್ತಾರೆ. ಈ ಅರ್ಜಿಗಳು ಹಾಕಿ 2 ವರ್ಷ, 1 ವರ್ಷ, 9 ತಿಂಗಳು, 8 ತಿಂಗಳು, 7 ತಿಂಗಳು, 6 ತಿಂಗಳವರೆಗೆ ಪೆಂಡಿಂಗ್ ಇರುತ್ತದೆ. ಇದರ ಬಗ್ಗೆ ತಹಶೀಲ್ದಾರ್ ಅವರಿಗೆ ಕೇಳಿದರೆ ಅವರು ಬೆಂಗಳೂರಿನಲ್ಲಿ K2ನಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳುತ್ತಾರೆ ಮತ್ತು ನಾನು K2ವರೆಗೆ ಹೇಳುತ್ತೇನೆ ಎಂತಲೂ ತಹಶೀಲ್ದಾರ್ಗೆ ಹೇಳುತ್ತಾರೆ. ಇದರಿಂದ ಪ್ರತಿದಿನ ರಾಯಚೂರು ತಹಶೀಲ್ದಾರ್ ಕಚೇರಿಗೆ ಪಿಂಚಣಿದಾರರು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣವಾಗಿರುವ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಖಲೀಲ್ ಪಾಷಾ, ರಾಜಯ್ಯ ಸ್ವಾಮಿ, ಜಾಫರ್, ಮನ್ನಾನ್, ಬಂದಿರ್ ನವಾಜ್, ಸೈಯದ್ ಮನ್ಸೂರ್, ಕಾಸಿಂ ಸಾಬ್, ಸೈಯದ್ ಫಾರೂಕ್, ತಾಹೇರ್ ಪಾಷಾ, ಮುಕ್ತಿಯಾರ್, ಮರಿಲಿಂಗ, ರೆಹಾನ್ ಬಾಯ್, ಚಂದ್ರು, ಪಾಂಡುರಂಗ, ಆನಂದ, ಸುದರ್ಶನ್ ರೆಡ್ಡಿ, ಲಿಂಗಪ್ಪ, ಶಾಕೀರ್, ಈರಣ್ಣ, ಅಬ್ದುಲ್ ಹಬೀಬ್, ನರಸಿಂಹಲು, ವಲಿ, ಮೌಲಾ ಸಾಬ್, ಕದೀರ್, ಬುರಾನ್ ಸಾಬ್, ಸೈಯದ್ ನಾಸೀರ್, ಶೇಕ್ಷಾವಲಿ, ಬಾಬಾ ಫಕ್ರುದ್ದೀನ್, ಬಾಬಾ, ಫಯ್ಯಜ್, ಫೆರೋಜ್, ಬುಜ್ಜಿ, ಗುರು, ಗಣೇಶ್, ಅಯೂಬ್, ಹಸನ್, ಸೈಯದ್ ಚಾಂದ್, ಈರೇಶ್, ಮಲ್ಲೇಶ್, ಬಾಬು, ಎಸ್ ಸುಭಾಷ್ ಸೇರಿದಂತೆ ಅನೇಕರಿದ್ದರು. ಎಕ್ಲಸ್ಪೂರು ಗ್ರಾಮ ಸೀಮಾಂತರದಲ್ಲಿರುವ ಗೈರಾಣಿ ಭೂಮಿ ಸರ್ವೆ ನಂಬರ್ 73/2ರಲ್ಲಿ 7 ರಿಂದ 24 ಗುಂಟೆ ಪೈಕಿ 2 ಎಕರೆ 7 ಗುಂಟೆ ಜಮೀನನ್ನು ಇತರೆ ಜನಾಂಗಕ್ಕೆ ರುದ್ರಭೂಮಿಗೆ ನೀಡಿರುವ ಆದೇಶವನ್ನು ರದ್ದುಪಡಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಎಕ್ಲಸಪೂರು ಗ್ರಾಮದ ಗೈರಾಣಿ ಭೂಮಿ ಸರ್ವೆ ನಂಬರ್ 73/2ರಲ್ಲಿ 7 ಎಕರೆ 24 ಗುಂಟೆ ಜಮೀನು ಇತ್ತು. ಅದರಲ್ಲಿ 5 ಎಕರೆಗಿಂತಲೂ ಹೆಚ್ಚಿನ ಜಮೀನು ಬೇರೆ ಬೇರೆ ಜಾತಿ ಜನಾಂಗಕ್ಕೆ ಹಂಚಿಕೆ ಮಾಡಲಾಗಿದೆ. ಉಳಿದ 2 ಎಕರೆ 7 ಗುಂಟೆ ಜಮೀನನ್ನು ಪರಿಶಿಷ್ಟ ಜಾತಿಯ ಜನಾಂಗದ ಸ್ಮಶಾನಕ್ಕೆ ನೀಡಲು ಮನವಿ ಮಾಡಲಾಗಿತ್ತು. ಕೇವಲ ಒಂದು ಕೋಮಿನ ಜನಾಂಗದವರ ಒತ್ತಡಕ್ಕೆ ಮಣಿದು ಬೇರೆಯವರಿಗೆ ಆದೇಶ ಮಾಡಿರುವುದನ್ನು ಖಂಡಿಸಿದರು. ನ್ಯಾಯಯುತವಾಗಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ರುದ್ರಭೂಮಿ ನೀಡಬೇಕು. ಮಲತಾಯಿ ಧೋರಣೆಯನ್ನು ಅನುಸರಿಸಿ ಒಂದು ಕೋಮಿನ ಜನಾಂಗದ ಒತ್ತಡಕ್ಕೆ ಮಣಿದು ಆದೇಶವನ್ನು ಮಾಡಲಾಗಿದೆ. ಈ ಬಗ್ಗೆ ಪರಿಶೀಲಿಸಿ ಆದೇಶವನ್ನು ತಕ್ಷಣದಿಂದಲೇ ರದ್ದುಪಡಿಸಿ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಜಮೀನು ಸ್ಮಶಾನಕ್ಕಾಗಿ ಮಂಜೂರು ಮಾಡಬೇಕು ಎಂದು ಮನವಿ ಮಾಡಿದರು.
ಸಮಿತಿ ರಾಯಚೂರು ಈ ಮೂಲಕ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ರಾಯಚೂರು ತಾಲೂಕಿನ ಎಕ್ಲಾಸ್ಪುರ ಗ್ರಾಮ ಶ್ರೀಮಂತರದಲ್ಲಿರುವ ಗೈರಾಣು ಭೂಮಿ ಸರ್ವೆ ನಂಬರ್ 73/2 ವಿಸ್ತೀರ್ಣ 7 ಎಕರೆ 24 ಗುಂಟೆ ಜಮೀನು ಇದ್ದು, ಇದರ ಪೈಕಿ 5 ಎಕರೆಗಿಂತಲೂ ಹೆಚ್ಚಿನ ಜಮೀನು ಬೇರೆ ಬೇರೆ ಜಾತಿ ಜನಾಂಗಕ್ಕೆ ಹಂಚಿಕೆ ಮಾಡಿದ್ದು ಇರುತ್ತದೆ. ಉಳಿದ 2 ಎಕರೆ 7 ಗುಂಟೆ ಜಮೀನನ್ನು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸ್ಮಶಾನಕ್ಕೆ ನೀಡಬೇಕೆಂದು ಸಾಕಷ್ಟು ಬಾರಿ ತಮ್ಮಲ್ಲಿ ಮನವಿ ಪತ್ರಗಳ ಮೂಲಕ ವಿನಂತಿಸಿಕೊಳ್ಳಲಾಗಿದೆ. ಆದರೂ ಇದ್ಯಾವುದನ್ನು ಲೆಕ್ಕಿಸದೆ ತಾವುಗಳು ಕೇವಲ ಒಂದು ಕೋಮಿನ ಜನಾಂಗದವರ ಒತ್ತಡಕ್ಕೆ ಮಣಿದು ಬೇರೆಯವರಿಗೆ ಆದೇಶ ಮಾಡಿರುವುದು ಖಂಡನೀಯವಾಗಿದೆ. ನ್ಯಾಯಯುತವಾಗಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಜನಾಂಗದವರಿಗೆ ರುದ್ರಭೂಮಿ ಕೊಡಬೇಕಾಗಿರುವುದು ಮಾನ್ಯ ಜಿಲ್ಲಾಧಿಕಾರಿಗಳಾದ ತಮ್ಮ ಕರ್ತವ್ಯವಾಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಎನ್ಆರ್ ರಮೇಶ್, ವೆಂಕಟಸ್ವಾಮಿ, ಉರುಕುಂದಿ, ನರಸಿಂಹಲು, ರಾಜು, ಯಲ್ಲಪ್ಪ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಂದ್ರಬಂಡ ರಸ್ತೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ 43 ವಿದ್ಯಾರ್ಥಿಗಳು ಅಸ್ವಸ್ಥ, ರಿಮ್ಸ್ನಲ್ಲಿ ಚಿಕಿತ್ಸೆ. ಡೆಂಗು ಹರಡದಂತೆ ಜಾಗೃತಿ ಜಾಥಾ, ಸುತ್ತಲೂ ಪರಿಸರ ಸ್ವಚ್ಛತೆ ಕುರಿತು ಜಾಗೃತಿ ವಹಿಸಬೇಕು, ಡಿಸಿ ನಿತೀಶ್. ಕುರುಹೀನ ಶೆಟ್ಟಿ ಸಮಾಜದವರಿಗೆ ಜಾತಿ ಪ್ರಮಾಣ ಪತ್ರ ವಿತರಣೆಗೆ ನಿರಾಕರಣೆ, ಕ್ರಮಕ್ಕೆ ಶಿವಾನಂದ ಒತ್ತಾಯ. ವೈದ್ಯರ ದಿನಾಚರಣೆ ಆಚರಣೆ. ರಂದು ಜಾನಪದವೇ ಜ್ಞಾನಪದ ಪುಸ್ತಕ ಲೋಕಾರ್ಪಣೆ, ಜಾನಪದ ಗಜಲ್ ಕಾರ್ಯಕ್ರಮ, ಮಲ್ಲಣ್ಣ ಹರವಾಳ. ಮನಸ್ವಿನಿ ಸೇರಿದಂತೆ ಪಿಂಚಣಿದಾರರ ಬಾಕಿ ಬಿಡುಗಡೆಗೆ ಆಗ್ರಹಿಸಿ ಮನವಿ. ಎಕ್ಲಾಸ್ಪುರು ಬೇರೆ ಜನಾಂಗದವರಿಗೆ ನೀಡಿದ ರುದ್ರಭೂಮಿ ಮಂಜೂರಾತಿ ರದ್ದಿಗೆ ಡಿಎಸ್ಎಸ್ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.